ಜಿ ರಾಮ್ಜಿ ಅತ್ತೇನೆ ಮಾಡಿದಾರಲ್ಲ ಅದನ್ನು ನರೇಗಾ ಬದಲಾವಣೆ ಮಾಡಿ ಈಗ 100 ದಿವಸ ಉದ್ಯೋಗ ಇರ್ತಾರ ಹಾಂ ಅದನ್ನ 125 ದಿವಸ ಮಾಡಿದ್ರು ಹಾಂ ಮತ್ತು ಅದು ಪಗಾರ 338 ರೂಪಾಯಿ ಏನಾರ ಇರ್ತದೆ ಈಗ ಅದನ್ನ 370 ರೂಪಾಯಿಗೆ ಏರಿಸಿ ಹಾಂ ಇದರಿಂದ ನಮ್ಮ ಜನಕ್ಕೆ ಅನುಕೂಲ ಆಗ್ತೈತಿಲ್ರಿ ಅದಕ್ಕೆ ಈ ಕಾಂಗ್ರೆಸ್ದವ್ರಿಗೆ ಅದ ಒಟ್ಟು ಅಭಿವೃದ್ಧಿ ಬೇಡ ಅವ್ರಿಗೆ ಹಾಂ ಬರೀ ಸುಮ್ಮನೆ ಹೆಸರು ಮೇಲೆ ಇವ್ರ ಓಟ್ ಹಾಕ್ಸ್ಕೊತ ಹೋಗಾರ ಇವ್ರು ಅದೊಂದು ಅಭಿವೃದ್ಧಿ ಬೇಡ ಅವ್ರಿಗೆ ಕಾಂಗ್ರೆಸ್ದವ್ರಿಗೆ ಅಭಿವೃದ್ಧಿ ಬೇಡ ಹೆಸರು ತೊಗೊಂಡು ಏನು ಮಾಡೋರು ಇವ್ರು ಈಗ ಉದ್ಯೋಗ ಕೊಡಾಕತ್ತಾರಿಲ್ಲ ನಮ್ಮ ಕೇಂದ್ರ ಸರ್ ಮೋದಿಜಿ ಅವರು 100 ದಿವಸ ಇದ್ದು 125 ದಿವಸ ಮಾಡಿರು ಅದು ಸ್ಯಾಲ್ರಿ 338 ಇದ್ದು 370 ಮಾಡಿರು ಇದು ಕೂಲಿಕಾರರಿಗೆ ಲಾಭ ಆಯ್ತಲ್ಲ ಇದು ಅದನ್ನ ಬಿಟ್ಟು ಸುಮ್ಮನೆ ಯಾಡ್ರಿ ಆ ಮಂದಿ ಮನಸ್ಸು ಡೈವರ್ಟ್ ಮಾಡಕ್ಕೆ ಹಿಂಗೆ ಹೇಳ್ತಾರೆ ಅವ್ರು ಇಷ್ಟ ಅಂದ್ರೆ ಅವ್ರ ಉದ್ದೇಶ ಏನ್ರಿ ಒಳ್ಳೇದು ಮಾಡಿದೆ ಸ್ಕೀಮ್ ಒಳ್ಳೇದೈತಿ ಜನರಿಗೆ ಅನುಕೂಲ ಆಯ್ತಾ ಬಟ್ ರಾಷ್ಟ್ರಪಿತನ ನಿರ್ಲಕ್ಷ್ಯ ಮಾಡಿದಾನು ಅಂತ ಏನಿಲ್ಲ ಈಗ ಇದು ಇವನ್ ರಾಮನ ಇವು ದೇಶದ ಭಕ್ತ ಮತ್ತು ಇನ್ನೊಂದು ಸರ ಹೋಗ್ತಾ ಇನ್ನೊಂದು ಕ್ವಶನ್ ಇದು ನಿಮ್ಮದು ಭಾಳ 2-3 ಸಲ ನಾ ಇಂಟರ್ವ್ಯೂ ಮಾಡೀನಿ ನಮ್ಮ ಕರಗಾಂವ್ ಲಿಫ್ಟ್ ಇರಿಗೇಷನ್ ಬಗ್ಗೆ ಹಂಗೆ ಸರ್ ಕರಗಾಂವದಂತೂ ಮಂಜೂರಾಗೈತಿ ಪೂಜಾನೂ ಆಗೈತಿ ಈ ಕೆಲಸ ಪ್ರಾರಂಭ ಆಗ್ತೈತಿ ಏನು ಸಮಸ್ಯೆ ಇಲ್ಲ ಇದು 28ರೊಳಗೆ ಅದನ್ನ ನೀರು ಹೋಗಿಸುವಂತ ಕೆಲಸನ ಮಾಡ್ತೀವಿ ಬರೋ ಎಲೆಕ್ಷನ್ ಒಳಗೆ ಆಗ್ಬೋದು ಅನ್ನೋದು ಭಾಳ ಇಲ್ಲ ಅದನ್ನ ನಿಮ್ಮ ಬಗ್ಗೆ ನಾನೇ ಉದ್ಘಾಟನೆ ಮಾಡ್ತೀನಿ ಅದನ್ನ ನಮ್ಮ ಕ್ಷೇತ್ರ ಜನರು ನಿಮ್ಮ ಬಗ್ಗೆ ಭಾಳ ಅಂದ್ರೆ ಭಾಳ ಅಭಿಮಾನ ಇಲ್ಲ ಅಭಿಮಾನ ನನಗೆ ನಾಗರಮಳ್ಳು ಹುಬ್ಳಿ 2 JDP ಕ್ಷೇತ್ರದ ಜನ ನನ್ನ ಮೇಲೆ 4 ಸಲ ಆರಿಸ್ಕೊಟ್ಟಾರ ನನ್ನ ಮೇಲೆ ಪ್ರೀತಿ ವಿಶ್ವಾಸ ಅದಕ್ಕೆ ನಾ ಅದನ್ನ ಋಣ ನಂದು ತೀರಿಸ್ಬೇಕಂತೇಳಿ ನಾ ಹೋರಾಟ ಮಾಡಿ ಕಾಂಗ್ರೆಸ್ ಸರ್ಕಾರ ಇದ್ರೂ ಕೂಡ ನಾ ಅಡ್ಡಾಡಿ ಚಪ್ಪಲ್ ಹೊರ್ಕೊಂಡು ಅದನ್ನ ಮಂಜೂರು ಮಾಡ್ಕೊಂಡು ಮತ್ತೊಂದು ಪೂಜೆ ಮಾಡೀನಿ ಕೆಲವು ಜನ ನಾವು ಮಾಡೀನಿ ನೀವು ಮಾಡಿ ಡುಬ್ ತಟ್ಕೋತಾರ ಅದಕ್ಕೆ ನಾವು ಡುಬ್ಬು ತಟ್ಕೊಲಿ ಹೊಟ್ಟೆ ಮೇಲೆ ಬಡ್ಕೊಲಿ ನನಗೇನೇ ಆಗಂಗಿಲ್ಲ ನಾನು ಜನಕ್ಕೆ ಗೊತ್ತೈತಿ ಯಾರು ಕೆಲಸ ಮಾಡ್ಯಾರು ಯಾರಿಲ್ಲ ಅನ್ನೋದು ಎಲ್ಲ ಮತ್ತು ಪೂಜೆಗಿದ್ದಾಗ ಗುಡಿಯಾಗ ಬಂದು ಅಜ್ಜನ ಮುಂದೆ ನೀವು ಹೇಳಿದ್ರಿ ಏನೇ ಇರಲಿ ನಾನು ಇಲ್ಲಿ ಕಾರ್ಯಕ್ರಮ ಮಾಡ್ತೇನಂತ ಆದ್ರೂ ಒಂದು ಆಶೀರ್ವಾದ ಐತಿ ನನಗೆ ಬೀರಪ್ಪ ಜನ ಆಶೀರ್ವಾದಲೇ ನಾನೆಲ್ಲ ಮಾಡಾಕತ್ತೇನೆ ಆಯ್ತು ಸರ್ ಒಳ್ಳೇದಾಯ್ತು ಸರ್ ಧನ್ಯವಾದ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು